ರಾಹುಲ್ ರಾಹುಲ್ ಇಲ್ಲೇ ನಿಂದ್ರಸಪ್ಪ. ಮತ್ತೆ ಯಾರೇ ನೋಡಿಗಿಡ್ಯಾರ. ನೀ ಮೊದಲೇ ಬ್ಯಾಡ್ ಅಂದ್ರು ಇಲ್ಲಿ ಊರು ತನಕ ಕರ್ಕೊಂಬಂದು ಅಲ್ಲೇ ಊರು ಹೊರಗೆ ಬಿಟ್ಟರೆ ಬರ್ತಿತ್ತು. ಯಾರೇ ನೋಡಿದ್ರೆ ಇಲ್ಲೇ ನಿಲ್ಸು. ಯಾರು ನೋಡ್ತಾರ? ಎದಕ್ಕೆ ಅಂಜ್ತಿ? ಬರೇ ಇದೆ ಆಯ್ತು ನೋಡಿ ನಿಂದು. ಬ್ಯಾಡ ರಾಹುಲ, ಇಲ್ಲೇ ನಿಲ್ಲಿಸು. ಮೊದಲೇ ನಮ್ಮ ಮನ್ಯಾಗ ಇದು ಮಾಡ್ತಾರೆ. ಬೇಡ, ಇಲ್ಲೇ ನಿಲ್ಸಪ್ಪ. ಇದು ಯಶೋದನ್ ಮಗಳ ಲೈಕಿ ಅಂಕಿತ ಯಾವುದೋ ಹುಡುಗನ ಗಾಡಿ ಮೇಲೆ ಬರಕತ್ತಾಳ. ಇರೋದೊಂದು ಮಗಳು ಚಂದ ಕಲೀಲತ್ತ ಅವ್ರ ಗಂಡ ಐತಿ ಎಟ್ಟು ಇದು ಮಾಡಿದ್ರು. ಇದು ಇಂಥದ್ದು ಮಾಡಕತ್ತೈತಿ. ಇದು ಎಟ್ಟರ ಸಮಾಧಾನ ಐತಿದು ಹುಡುಗಿ. ಸಾಲಿ ಮನಿ ಸಾಲಿ ಹತ್ತಿತ್ತು. ತಲೆ ದಗ್ಗಿಸ್ಕೊಂಡು ಹೋದ್ರೆ ಮನೆ ಬಂದಿದ್ದ ತಲೆ ಹತ್ತಿತ್ತು. ಇಂಥ ಹುಡುಗಿ ಹಿಂಗಾಯ್ತಾ ಇದು? ಯಾರು ನಂಬುದು ಯಾರು ಬಿಡೋದು? ಹೊರಗೆ ಹೊಕ್ಕವು ಏನು ಮಾಡ್ತಾವೆ ಬಿಡ್ತಾವೆ ಒಂದು ಗೊತ್ತಾಗೋದಿಲ್ಲ. ಆಯ್ತು ಹೋಗಂಗಾದ್ರೆ. ರಾಹುಲ್, ನಿಂಗೆ ಬೇಜಾರಾಯ್ತಾನ? ಇಲ್ಲ, ನನಗೆ ಯಾಕೆ ಬೇಜಾರ? ನೀ ಬರೀ ಎಲ್ಲದಕ್ಕೂ ಅಂಜು ಕೂತ್ಕೊಂಡಿರ್ತಿ. ಮತ್ತು ನಮ್ಮ ದಿನ ಏನು ಮದುವೆ ಆಗಿಲ್ಲ, ಏನಾಗಿಲ್ಲ. ಹೌದಪ್ಪ, ನಾವೇನು ಮನೆಯಾಗಿನವ್ರು ನೋಡಿ ಏನು ಎಂಗೇಜ್ಮೆಂಟ್ ಆದವ್ರೆ. ನಾವು ಲವ್ ಮಾಡಕತ್ತೀವಿ. ನಾವು ಅಂಜಬೇಕಾಗುತ್ತೆ. ಯಾರೇ ನೋಡಿದ್ರೆ ಮುಗಿದು ಹೋಯ್ತು ನನ್ನ ಕತಿ. ಅದು ಕರೆನೇ ಬಿಡು. ಆಯ್ತು ಹೋಗಿ ನಿಮ್ಮ ಮನೆಗೆ. ಮತ್ತು ನಾಳೆ ಬಾ, ನಮ್ಮ ಮಾಮೂಲಿ ಪ್ಲೇಸ್ ಐತ್ಲ ಅಲ್ಲಿ ಬಾ. ಬರ್ತೀನ. ಈಗ ಹೋಗ್ಲಾ? ಬಾಯ್. ಹಂಗ ಹೊಂಟೇನೆ? ಏನಿಲ್ಲ. ಮತ್ತೇನು ಹಂಗೆ ಹೊಂಟೆ ಅಂದ್ರೆ ಏನಿಲ್ಲ ಅಂದ್ರೆ ಏನು ಕೊಡ್ಬೇಕು? ನನ್ನ ಕಡೆ ಏನೂ ಇಲ್ಲ. ನಾಟಕ ಮಾಡಬೇಡ. ಅದೆಲ್ಲ ಮದುವೆಗಿಂದ. ಬಾಯ್. ಏ ತಮ್ಮ ನಿಂದರಿಲ್ಲ ಒಂದಿಟ್ಟು. ಯಾರೋ ಮರ ನನಗೆ ಕರೆಯಕತ್ತಾರೆ. ಯಾರೇ ನೋಡಿದ್ರೇನು? ಹೇಳ್ರಿ ಆಂಟಿ. ಅಲೋ ತಮ್ಮ, ನೀ ಯಾರು ಇವ್ರಾಗ ನೋಡೇ ಇಲ್ಲ ನಾ ಎಂದು ನಿನ್ನ. ಮತ್ತೆ ಯಾವ್ದು ನಿನ್ನ ಜೊತೆ ಇದ್ದ ಹುಡುಗಿ? ಇಲ್ರಿ ಆಂಟಿ, ನಾನು ಬಾಜುಕಿನ ಊರಾಗಿನವ್ರಿ. ಆಕಿ ಫ್ರೆಂಡ್ ರೀ. ಆಕಿ ಬಸ್ ತಪ್ಪಿಸ್ಕೊಂಡ್ಲಿ, ಅದಕ್ಕೆ ಬಿಡಕ್ಕೆ ಬಂದಿದ್ದಾರೆ. ಫ್ರೆಂಡಾ? ಎಂಥ ಫ್ರೆಂಡ್? ಹುಡುಗಿಯರ್ ಫ್ರೆಂಡ್ ಇರ್ತಾರೆ. ನೀ ಏನು ಹುಡುಗನ ಫ್ರೆಂಡ್? ಈಗೇನು ಆಂಟಿ, ಎಲ್ಲ ಹುಡುಗ ಹುಡುಗಿ ಎಲ್ಲರೂ ಫ್ರೆಂಡ್ ಇರ್ತಾರೆ. ಈಗ ಅವಾಗ ನಿಮ್ಮ ಕಾಲದಾಗಿತ್ತು, ಈಗ ಎಲ್ಲರೂ ಹಂಗೆ ಇರ್ತಾರೆ ರೀ. ಏ ತಮ್ಮ ನಿಂದ್ರ ಓಡ್ ಹೋದ್ ನೋಡು. ಅಲ್ಲ ಇವ ಹಿಂಗ ಫ್ರೆಂಡ್ ಅಂದಿದ್ರೆ ಅಟ್ಟು ತಡಕಿಲ್ಲರ್ದು ಯಾಕೆ ಓಡೋಕ್ಕಿದ್ದ? ಏನ ಐತಿದ ಹಕ್ಕಿಕತ್. ಉಸ್ಸಪ್ಪ. ಮಮ್ಮಿ ಒಂದು ಗ್ಲಾಸ್ ನೀರು ತಂದು ಕೊಡ. ಬಿಸಿಲ ಎಷ್ಟರ ಬಿಸಿಲೈತೆ ನೋಡಿ. ಇವತ್ತಂತರೂ ಮಧ್ಯಾಹ್ನ ಬಿಡ್ತು ಕ್ಲಾಸ. ತೋರ್ವ ಅಂಕಿತ, ನೀರು ತೋ. ಯಾಕೆ ಇವತ್ತು ಮಧ್ಯಾಹ್ನ ಬಂದ್ಬಿಟ್ಟು? ಮಮ್ಮಿ, ಇಲ್ಲ ಇವತ್ತು ಕ್ಲಾಸ್ ಏನು ಅಷ್ಟಿರಲಿಲ್ಲ, ಅದಕ್ಕೆ ಮಧ್ಯಾಹ್ನ ಬಂದ್ಬಿಟ್ಟೆ. ಹೌದಣ್ಣ? ಶೀತಲ ಬಂದನ? ಆಕಿನೂ ಬಂದ ಮಮ್ಮಿ. ನಾವು ಸ್ವಲ್ಪ ಮಲ್ಕೋತೀನಿ. ಬಿಸಿಲಾಗಿದ್ದು ಬಂದೆಲ್ಲ, ಅದಕ್ಕೆ ಸುಸ್ತಾಗತ್ತೈತೆ. ನಾನು ಮಕ್ಕೋತೀನಿ ಮಮ್ಮಿ. ಅಯ್ಯ ಹುಡುಗಿ, ಊಟ ಮಾಡೋಬಿಟ್ಟು ಮಕ್ಕೋತೀನಂತೆಲ್ಲ. ಊಟ ಮಾಡಿ ಮಕ್ಕೋ. ಇಲ್ಲ, ನನಗೆ ಹಸು ಇಲ್ಲ. ನಾ ಎದ್ದು ಊಟ ಮಾಡ್ತೀನಿ. ಒಂದಿಟ್ಟು ಮಕ್ಕೋತೀನಿ ಮೊದಲು. ಆಯ್ತು, ಆಮೇಲೆ ಎದ್ದು ಊಟ ಮಾಡಿ ಒಳಗೆ ಹೋಗ್ತೀನಿ. ಫೋನ್ ರಾಹುಲ್ದು. ಹಲೋ ರಾಹುಲ್. ಹೇಳು. ಮನೆಗೆ ಹೋದೆ ಅಂಕಿತ? ಬಂದೆ. ನೀ ಎಲ್ಲದಿ? ನಾನು ಈಗ ಹೊಂಟಿದ್ದೆ. ಇನ್ನೊಂದು ನಾನು ಹೋಗ್ಬೇಕಾದ್ರೆ ಒಬ್ರು ಅಂಟಿ ಇದ್ರವ. ಏತಮ್ಮ ಇಲ್ಲಿ ನಿಂದಿರು ಅಂತ. ನೀ ಎಲ್ಲಿದವ, ಯಾರು ಅಲ್ಲಿ ನಿನ್ನ ಜೊತೆ ಹುಡುಗಿ ಯಾರು, ಏನು ಎತ್ತ ಅಂತ ಎಲ್ಲ ಕೇಳಿದ್ರು ಅವರು. ಏನು? ಹೌದಾ? ಯಾರವರು? ಹೆಂಗಿದ್ರು ನೋಡಕ್ಕೆ? ಅವರು ಸ್ವಲ್ಪ ದಪ್ಪಿದ್ರು ನೋಡಕ್ಕೆ. ನೀಲಿ ಕಲರ್ ಸೀರೆ ಉಟ್ಕೊಂಡಿದ್ರು ನೋಡು. ಹೌದಾ? ಅಂದ್ರೆ ನೀಲಿ ಕಲರ್ ಸೀರೆ ಅಂದ್ರೆ ಗೌರಕ್ಕ ದೊಡವ. ಆಯ್ತು, ಮುಗೀತು. ನಾನು ನೋಡ್ಯಾರೇನವ್ರು? ನೀನು ನೋಡ್ಯಾರೋ ಬಿಟ್ಟಾರ ನನಗೆ ಗೊತ್ತಿಲ್ಲ. ಆದ್ರೆ ಕೇಳಿದ್ರವ್ರು. ನಾ ಅಷ್ಟ ಅವ್ರು ಮತ್ತಿನ ಏನೇನು ಕೇಳೋರಿದ್ರೆ ನಾ ಹಂಗೆ ಬಡ ಗಾಡಿ ಚಾಲು ಮಾಡ್ಕೊಂಡು ಬಂದುಬಿಟ್ಟೆ. ಹೌದಾ? ಆಯ್ತು, ಇಡು. ಬಾಯ್. ಅಂಕಿತಾ ಅವ್ರ ತಾಯಿ ಅಂಕಿತಾಗ ಆಯಿತು ನೀ ಆಮೇಲೆ ಊಟ ಮಾಡು, ನಾ ಹೋಗ್ತೀನಿ ಅಂತ ಹೇಳಿ, ಆದರೆ ಅವಳು ಹೋಗೋದಿಲ್ಲ. ಹೇಳ್ತಾಳೆ, ಬಟ್ ಹೋಗೋದಿಲ್ಲ. ಅಲ್ಲೇ ಪಕ್ಕದಲ್ಲೇ ನಿಂತ್ಕೊಂಡು ಮಗಳು ಏನು ಮಾಡ್ತಾಳೆ, ಏನು ಎತ್ತ ಅಂತ ಕೇಳ್ತಿರ್ತಾಳೆ. ಯಾಕಂದರೆ ನಿನ್ನೆ ಶಿಲ್ಪ ಆಡಿದ ಮಾತಿಗೂ ಅಂಕಿತಾ ಕೊಟ್ಟು ಉತ್ತರಕ್ಕೂ ಒಂದಕ್ಕೊಂದು ಸಂಬಂಧನೇ ಇರಲ್ಲ. ಹಾಗಾಗಿ ಎಲ್ಲೋ ಏನೋ ಎಡವಟ್ಟಾಗತೈತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಕಿ ಅಲ್ಲೇ ಇಟ್ಕೊಂಡು ನೋಡ್ತಿರ್ತಾಳೆ. ಈಗ ಮಗಳು ಫೋನ್ ಒಳಗೆ ಮಾತಾಡಿದ್ದು ಅವಳು ನೋಡಿದ್ಲು, ಕೇಳಿದ್ಲು. ಯಾಕಂದರೆ ಒಂದು ಹುಡುಗನ ಜೊತೆ ಮಾತಾಡು ವರ್ಷಗೂ, ಹುಡುಗಿ ಜೊತೆ ಮಾತಾಡು ವರ್ಷಗೂ, ಯಾರಿಗೆ ಸಂಕ್ಷಿಪ್ತ ಸೂಕ್ಷ್ಮಗೆ ಗೊತ್ತಾಗತ್ತೈತದು. ಯಾರ ಜೊತೆ ಹೆಂಗೆ ಮಾತಾಡ್ತಾರ ಅನ್ನೋ ಒಂದು ವೇ ಒಳಗೆ ಗೊತ್ತಾಗುತ್ತೆ. ಹಾಗೆ ಯಶೋದಾಗೂ ಸ್ವಲ್ಪ ಈಕಿ ಏನೋ ಒಂದು ತಪ್ಪದಾರಿ ಹಿಡಿಯಾಕತ್ತಾಳ ಅನ್ನೋದು ಒಂದು ಉದ್ದೇಶ ಕನ್ಫರ್ಮ್ ಆಗುತ್ತೆ. ಅಂಕಿತಾ, ಯಾಕೆ ಹಿಂಗೆ ಕುಂತು ಇಷ್ಟೇ ಗಾಬರಿಗೆ? ಇಲ್ವಾ? ನಾ ಎಲ್ಲಿ ಗಾಬರಿಲ್ಲ, ಏನು ಗಾಬರಿಲ್ಲ, ಏನಿಲ್ಲ. ಮತ್ತೆ ಹಂಗ್ಯಾಕೆ ಮುಖ ಹಂಗ್ಯಾಕೆ ಮಾಡಿ ಅದನ್ನ ಗಾಬರಿಲ್ಲ ಅಂತಿ? ಮುಖದಾಗ ಅಷ್ಟು ಗಾಬರಿ ಐತಿ. ಅಂಕಿತಾ, ಕರೆಯಕತ್ತೀನಿ, ಕೆಲಸಲ್ಲ ಇಲ್ಲಿ? ಏನಿಲ್ಲ ಬೇ, ಬಿಸಿಲಾಗಿನ ಬಂದಿಲ್ಲ, ಅದಕ್ಕೆ ಹಂಗೆ ಅನ್ಸತ್ತಿತ್ತ. ನಿನ್ನ ಮುಖ ನಾ ಸ್ವಲ್ಪ ಫ್ರೆಶ್ ಮಾಡ್ತೀನಿ. ಆದರೆ ಅಂಕಿತಾ ಅವ್ರ ತಾಯಿಗೆ ಆಕಿ ಯಾವುದೋ ಒಂದು ಹುಡುಗನ ಜೊತೆನೇ ಮಾತಾಡಕತ್ತಿದ್ಲು ಅನ್ನೋ ವಿಚಾರ ಆಕಿ ಫೋನ್ ಮುಖಾಂತರ ಯಾರ ಜೊತೆ ಮಾತಾಡತ್ತಾಳ, ಆಕಿ ಮಾತಾಡೋ ವೇದಾಗೆ ಆಕಿಗೆ ಗೊತ್ತಾಗ್ಬಿಡುತ್ತೆ. ಆಕಿ ಯಾವುದೋ ಒಂದು ಹುಡುಗನ ಜೊತೆ ಮಾತಾಡಕತ್ತಾಳ ಅನ್ನೋದು ಗೊತ್ತಾಗುತ್ತೆ. ಆದರೆ ಇನ್ನೂ ಕನ್ಫರ್ಮ್ ಮಾಡ್ಕೋಬೇಕು ಅಂತಂದು ಆಕಿನ ಹಾಗೆ ಅಬ್ಸರ್ವ್ ಮಾಡ್ತಿರ್ತಾಳೆ. ಆಮೇಲೆ ಅರ್ಧಕ್ಕರ್ಧ ಕನ್ಫರ್ಮ್ ಆಗಿರ್ತೈತಿ. ಯಾಕಂದರೆ ನಿನ್ನೆ ಶೀತಲರ ತಾಯಿ ಶಿಲ್ಪ ಹೇಳಿದ ಮಾತಿಗೂ ಈಕಿ ನಡ್ಕೋತಾ ಇರೋ ರೀತಿಗೂ ಸಂಬಂಧ ಲಿಂಕ್ ಆಗ್ತಿರ್ತೈತಿ. ಹಾಗಾಗಿ ಆಕಿ ಇನ್ನೊಂದು ಸ್ವಲ್ಪ ಅಬ್ಸರ್ವ್ ಮಾಡ್ತಿರ್ತಾಳೆ. ಇದು ಏನೋ ಆಕಿಗೂ ಈಗ ಯಾರೂ ಇರಲ್ಲ. ಹಾಗಾಗಿ ತನ್ನ ನಾದ್ನಿ ಆರತಿ ಹತ್ರ ಇದನ್ನ ಹೇಳ್ಕೋಬೇಕು ಅಂತಂದು ಆರತಿನ ಕರೆಸ್ತಾಳೆ. ಹಲೋ ಆರತಿ, ಒಂದಿಟ್ಟು ಮನೆಗೆ ಇದೆ ಅಂತ ಹೇಳಿದ್ದಲ್ವಾ, ಒಂದಿಟ್ಟು ಬಾ ಮನೆಗೆ ಒಂದಿಟ್ಟು. ಯಾಕೆ ವೈನಿ ಏನಾಯ್ತು
ಹೇಳಲ್ಲ ಏನಾಯ್ತು? ಏನಿಲ್ವಾ, ಬಾ ಒಂದಿಟ್ಟು ಮನೆಗೆ ಬಾ. ಆಯ್ತಾ, ಬಂದೆ ಈಗ. ವೈನಿ ವೈನಿ, ಬಾರ್ತಿ ಕುಂದ್ರ ಬಾ. ಯಾಕೆ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಲ್ಲ? ಯಾಕೆ ಏನಾಯ್ತು? ಯಾಕೆ ವೈನಿ ಏನಾಯ್ತು? ಮುಖ ಯಾಕೆ ಹಂಗೆ ಸಪ್ಪಗೆ ಮಾಡ್ಕೊಂಡಿ? ಏನಾಯ್ತಾರ ಹೇಳು. ಅಂಕಿತಾ ಅವ್ರ ತಾಯಿ ಯಶೋದ ಏನೇನು ಆಗೈತಿ ಆಕಿತಾ ಏನು ಕೇಳಿಸೋಣ್ಲು, ನಿನ್ನೆ ಶಿಲ್ಪ ಏನು ಹೇಳಿದ್ಲು ಎಲ್ಲನೂ ಹೇಳ್ತಾ ಆರ್ತಿ ಮುಂದೆ. ಇಷ್ಟೆಲ್ಲ ಆಯ್ತಾ ವೈನಿ? ನಾನು ಇನ್ನು ಮುಂದೊಂದು ವಿಚಾರ ಹೇಳ. ಏನು ಹೇಳುವ? ಏನು ಹೇಳ ಆರ್ತಿ? ನಾನು ಮೊನ್ನೆ ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅಂಕಿತನ ಒಂದು ಹುಡುಗನ ಗಾಡಿ ಮೇಲೆ ನೋಡ್ದೇನ. ನಾನು ನಿನ್ನೆ ನಿನಗೆ ಹೇಳ್ಬೇಕಂದ್ಯಾ, ಏನೂ ಗೊತ್ತಿಲ್ಲ ರೀ ಯಾಕೆ ಹಿಂಗೆ ಪಟ್ಟನೆ ಹೇಳೋದು ನಿನ್ನ ಮುಂದೆ. ಅನ್ನ ಬೇರೆ ತಿರ್ಕೊಂಡು ಬಾಂದಿನಾಗಿಲ್ಲ, ನೀ ಎಲ್ಲೇನು ಮತ್ತೆ ಮನ್ಸಿಗೆ ಮಾಡ್ಕೊತಿ, ಮನ್ಸಿಗೆ ಹಚ್ಕೋತಿ ಅಂತ ನಾನು ಹೇಳಿಲ್ಲವ. ಏನು ಈ ವಿಚಾರ ನಿನಗೂ ಗೊತ್ತೈತೆ? ನೀ ನನಗೆ ನಿನ್ನೆ ಹೇಳಬೇಕಿಲ್ಲ? ಏನಾರು ತಿಳ್ಕೊತೆ ಅಂತ ನಾ ಹೇಳಿಲ್ಲವ ವೈನಿ. ಅಷ್ಟರಲ್ಲಿ ಗೌರಕ್ಕ ಮನೆಗೆ ಬರ್ತಾ. ಯಶೋದ ಯಶೋದ. ಗೌರಕ್ಕೆ ಬಂದ ಆರ್ತಿ. ಬಾ ಬಾ ಗೌರಕ್ಕೆ ಬಾ, ಕುಂದ್ರಕ್ಕ. ಕುಂದ್ರದು ಹಂಗಿರ್ಲಿ, ನೀನು ಬಂದೇನವ ಆರ್ತಿ? ಚಲೋ ಆಯ್ತು. ನಾ ಏನೋ ಒಂದು ಹೇಳ್ತೀನವ, ನೀ ಬೇಸರ ಮಾಡ್ಕೋಬೇಡ. ಮತ್ತು ಬಂದು ಸುಮ್ಮನೆ ಹಿಂಗೆ ಕಣ್ಣಾರು ನೋಡಿದ್ದೆ ಹೇಳಾಕತ್ತೀನಿ. ಅಂಕಿತ ಮನೆಗೆ ಅದಾನ? ಅದ ಅಕ್ಕ, ಒಳಗೆ ರೂಮ್ದಾಗ ಮುಕ್ಕೊಂಡ ಹೋಗಿ. ಹೌದಾ, ಇವತ್ತು ಯಾಕೆ ಜಲ್ದಿ ಬಂದ? ಜಲ್ದಿ ಬಿಟ್ಟೈತಾನ ಕಾಲೇಜ? ಜಲ್ದಿ ಬಿಟ್ಟೈತ. ಶೀತಲ ಹಾಕಿ ಜಲ್ದಿ ಬಂದ್ರು. ಏನು ಮಧ್ಯಾಹ್ನ ಇವತ್ತೇನು ಕ್ಲಾಸ್ ಇರಲಿಲ್ಲ ಅಂತ ಬಂದ್ವಿ ಅಂತ ಅಂದ್ಲು. ಏನು ಜಲ್ದಿ ಬಿಟ್ಟೈತೆ ಏನು ಬಿಟ್ಟೈತೆ ನನಗಂತೂ ಗೊತ್ತಿಲ್ಲವ. ಆದ್ರೆ ಶೀತಲ್ ಜೊತೆ ಅಂತೂ ಬಂದಿಲ್ಲ ನಿನ್ನ ಮಗಳ ಅಂಕಿತ. ಯಾಕಂದ್ರೆ ಶೀತಲ್ ಇದ್ದಿದ್ದು ನಾನು ನೋಡಲಿಲ್ಲ. ಆದ್ರೆ ಹಿಂಗಂತೀನಿ ಅಂತ ನನ್ನ ಮಗಳ ಬಗ್ಗೆ ಹಿಂಗೆ ಹೇಳಾಕ್ತಾ ನೀ ತಪ್ಪು ತಿಳ್ಕೊಬೇಡವಾ. ಇಲ್ವಾ ಯಾಕ? ನಾ ಯಾಕೆ ತಪ್ಪು ತಿಳ್ಕೊಳ್ಳಿ? ಹೇಳಿ ಏನು ಅನ್ನೋದು? ನಾನು ಹಂಗೆ ಈ ಕಡೆ ಬರಾಕತ್ತಿದ್ದೆ. ನನ್ನ ಸಸಿ ಹೊಟ್ಲದ ನೋಡು, ಇದು ತಿನ್ನಂಗಾಗೈತಲ್ವ, ಅದಕ್ಕೆ ಅಂಗಡಿಯಾಗ ತೊಗೊಳಕ್ಕೆ ಬಂದಿದ್ದೆ. ಹಿಂಗೆ ಮಧ್ಯಾಹ್ನ ಟೈಮ್ ಬರೋದ್ರಾಗ ಒಂದು ಗಾಡಿ ಮೇಲವ, ಮೋಟ್ರ್ ಗಾಡಿ, ಅದ್ರ ಮೇಲೆ ನಿನ್ನ ಮಗಳು ಅಂಕಿತ ಇದ್ಲವ. ನಾ ಇದ್ಯಾ ಹುಡುಗನ ಜೊತೆ ಬರಾಕತ್ತಾಳ ಏನು ಎತ್ತ ಅಂತಂದು ನನಗೂ ತಿಳಿಲಾರ್ದಂಗೆ ಆಯ್ತು. ಹುಡುಗನ ತರ್ಬಿಸ್ ಕೇಳಿ, ಯಾವ ಹುಡುಗ ಯಾರಪ್ಪ, ನೀ ಯಾರ ತಮ್ಮ, ನೀ ಇವ್ರಾಗ ನೋಡಿಲ್ಲ? ಇಲ್ರಿ ನಾ ಬಾಜುಕಿನವ, ಬಾಜು ಹುಡ್ದವ, ಆಗಿ ನನ್ನ ಫ್ರೆಂಡ್, ನಾ ಸುಮ್ಮ ಹಂಗೆ ಬಿಡಕ್ಕೆ ಬಂದಿದ್ದೆ ಅಂತ ಅಂದ. ಹೌದಾ? ನನಗರೆ ಶೀತಲ್ ಜೊತೆ ಬಂದಿನ ಕೇಳ ನೋಡಿ. ಇವ ಏನಾಗತ್ತೈತೆ ನನಗೆ ಗೊತ್ತಾಗಲಿಕ್ಕೆ ಅಕ್ಕ. ಹ್ಯಾಂಗೆ ಮಾಡೋದೀಗ? ಗವೈನಿ ಗಾಬರಿ ಆಗ್ಬೇಡ, ನಾವು ಅದೀವಿಲ್ಲ ಎಲ್ಲರೂ. ಇಲ್ಲಿ ಕುಂದಿರಿ ಗೌರಕ್ಕರ್, ನೀವು ಕುಂದಿರಿ. ಎಲ್ಲಿ ನಮ್ಮ ಮತ್ತೆ ಹೋಗ್ಬೇಕು, ನಾ ಅಂಗಡಿಗೆ ಬಂದಿದ್ದೆ, ಅದಕ್ಕೆ ಹಿಂಗೆ ಅಂತ ಹೇಳಕ್ಕೆ ಬಂದೆವ. ಮತ್ತೇನು ಈಗ ಏನು ಇತ್ತಂದ್ರೆ ಇದು ಮಾಡಲಿ ನಮ್ಮವ್ರ ತಮ್ಮವ್ರ ಅಂತ ಹೇಳಕ್ಕೆ ಬಂದಿನವ. ನೋಡಿ ಮತ್ತೆ ಏನು ಹೆಂಗೆ ಏನು ತಿಳಿಲಾರ್ದಂಗೆ ಆಗೈತಿ. ಶಾನೆ ಇದ್ದು ಹುಡುಗಿ ಯಾಕೆ ಹಿಂಗೆ ಮಾಡಾಕತ್ತೈತಿ ಏನು? ಈಗ ಸಾಕ್ಷಿ ಇಲ್ಲರೆ ಏನು ಮಾಡೋಕ್ಕಾಗಲ್ಲ ವೈನಿ. ಈಗ ನಾವು ಏನು ಬೇಕು ಕೇಳಿದ್ರು ಮತ್ತೆ ಎಲ್ಲಕ್ಕೆ ಎದ್ದಿಗಿದ್ದು ಬಂದ ಮತ್ತೆ ಇಲ್ಲ ಆಕೇನಿಲ್ಲ ಮುಕ್ಕೊಂದಂಕ ಅಂತ ನಾ ಹೇಳ್ದಂಗೆ ಮಾಡೋ ನೀನು. ನಾ ಹೆಂಗೆ ಹೇಳ್ತೀನಿ ಹಂಗೆ ಮಾಡು. ಆಕೆ ಈಗ ಏನ್ರಿಗೆ ಹೇಳಿದ್ರು ನಾವು ನೋಡೀವಿ ಮಾಡೀವಿ ಅಂದ್ರೆ ನಾ ಎಲ್ಲಿ ಬಂದೀನಿ ಹಂಗೆ ಹಿಂಗೆ ಹಾರ್ಸಿ ಹೊಡಿಸಿ ಬಿಡ್ತಾಳೆ. ಆಕೆ ಈಗ ಹಾರ್ಸಿ ಹೊಡಿತಾಳೆ. ಅದಕ್ಕೆ ನಾವು ಹೇಳ್ದಂಗೆ ಮಾಡಿ ಮಾಡು. ಅವಾಗ ಸಾಕ್ಷಿ ಮುಂದೆ ಆಕೆಗೆ ಇಟ್ಟರೆ ಸುಮ್ಮ ಕುಂದಿರ್ತಾಳೆ ಅವಾಗ. ಅಲ್ಲ ಆರ್ತಿ, ಈಗ ಗೊತ್ತೇ ಆಗೈತಿ, ಒಂದು 4 ಬಡ್ತಾ ಬಡದು ಮೂಲ್ಯಾಗ ಸುಮ್ಮ ಕುಂದಿಸಿದ್ರೆ ಆಗೋದಿಲ್ಲ. ಗೊತ್ತೇ ಆಗೈತಿ ಇಲ್ಲಿಗೆ. ನೋಡು ಆರ್ತಿ ಹೇಳೋದು ಬರಬ್ಬರಿ ಐತಿ. ನೀನು ಹೊಡೆದು ಬಡಿದು ಮಾಡಿದ್ರೆ ಅದಕ್ಕೇನ ಸಣ್ಣ ಹುಡುಗೆಲ್ಲ ಹೊಡೆದು ಬಡಿದು ತಿಳಿಸಿ ಹೇಳಕ್ಕೆ. ಈಗ ನೀ ಏನೇ ಕೇಳಿದ್ರು ಮತ್ತೆ ನಾ ಮಾಡಿಲ್ಲ, ನಾ ಬಂದಿಲ್ಲ ಅಂದ್ರೆ ನೀ ಇದನ್ನೇ ಇಲ್ಲ. ಈಗ ಸುಮ್ಮ ಸಾಕ್ಷಿ ತೋರಿಸಿದ ಸುಮ್ಮ ಕುನ್ನಿಗತ್ತೆ ಮನ್ಯಾಗ ಬಿದ್ದು ಸುಮ್ಮ ಯಾವುದಾರ ಒಂದು ಮದುವೆ ಮಾಡಿ ದಬ್ಬಿ ಬಿಡು ಸುಮ್ಮಕ್ಕಿನ. ಹಿಂಗೆ ಶಾನೆ ಐತಿ. ನಾಕಿ ಸಣ್ಣಕ್ಕಿದ್ದಾಗ ಎಲ್ಲರೂ ಊರಾಗಿನ ಮಂದೆಲ್ಲ ಭಾಷಾನೇ ಸಂಗ ನನ್ನ ಮಗಳು ಭಾಷಾನೇ ಅಂತಿದ್ರುವ. ಈಗ ಆರ್ತಿ ಹೇಳ್ದಂಗೆ ಮಾಡಿ ಏನನ್ನೋದು ಎಲ್ಲ ಆಕಿ ಹೇಳ್ತಾಳೆ. ಮುಂದೆ ಅವ್ರ ಮುಂದೆ ನೀ ಹಿಂಗೆ ಮಾಡಿ ಹಿಂಗಿಲ್ಲ ಅಂತ ಅವ್ರಿಗೆ ಸುಳ್ಳು ಹೇಳಕ್ಕೆ ಬಾಯಿನೇ ಬರೋದಿಲ್ಲ. ಅವಾಗ ಸುಮ್ಮ ಕೂತಿರ್ತಾಳೆ. ಅವಾಗ ಏನು ಕಾಲೇಜ್ ಕಳಿಸ್ಬಿಡ, ಎಲ್ಲಿಲ್ಲ ಏನಿಲ್ಲ, ಸುಮ್ಮ ಮದುವೆ ಮಾಡಿ ದಬ್ಬ ಬಿಡೋಕಿನ. ಇಷ್ಟು ಮಾಡುವೆ ನೀನು. ನಾನು ಏನು ಮಾಡ್ಬೇಕು ಮಾಡ್ತೀನಿ. ಈ 1-2 ದಿನ ಈಗ ಅಬ್ಸರ್ವ್ ಮಾಡಾಕಿನಿ ನೀನು. ಸುಮ್ಮ ನೀವತ್ತೇನು ಅನ್ನಕ್ಕೆ ಹೋಗ್ಬೇಡಕ್ಕೀಗ. ಆರ್ತಿ ಹೇಳ್ದಂಗೆ ನೀ ಏನು ಅನ್ನಕ್ಕೆ ಹೋಗ್ಬೇಡ, ಏನು ಗೊತ್ತಿಲ್ಲ ನಂಗೆ, ಸುಮ್ಮ ಕೂತು ಬಿಡು ಯಶೋದ. ಆಯ್ತು. ಅವರಪ್ಪ ಎಷ್ಟು ಆಸೆ ಇಟ್ಕೊಂಡಿದ್ದ ಗೌರಕ್ಕ, ಗೊತ್ತಿತ್ತಿಲ್ಲ ಆರ್ತಿ ನಿನಗೆ ಎಷ್ಟು ಆಸೆ ಇಟ್ಕೊಂಡಿದ್ದ ನಿಮ್ಮನ್ನ ನನ್ನ ಮಗಳನ್ನ ದೊಡ್ಡ ಆಫೀಸರ್ ಮಾಡಬೇಕು ಹಂಗೆ ಹಿಂಗೆ ತಂದು. ಇದು ಏನು ಹುಡುಗಿ ತನ್ನ ಕಾಲ ಮೇಲೆ ತಾನೇ ಕಲ್ಲಿ ಹೇಳ್ಕೊಳಕತ್ತೈತಿ. ಈ ವಯಸ್ಸಿನಾಗ ಇದೆಲ್ಲ ಸಹಜ. ಆದ್ರೆ ತನ್ನ ಕಾಲ ಮೇಲೆ ತಾನು ನಿಂತ್ರೆ ಈಗ ಅರ್ಥ ಆಗೋದಿಲ್ಲ. ಇವಕ್ಕೆ ಏಟ್ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನೀ ಯಾಕೆ ಅಳ್ತಿ? ಸುಮ್ಮ ಕುಂದ್ರೋಯ್ನಿ. ಈಗೇನು ಈಗೇನು ಇದು ಆಗಿಲ್ಲ, ಏನೂ ಮಾಡೋಕ್ಕೂ ಬರೋದಿಲ್ಲ. ಈಗ ಆಕಿನ ಹಣೆ ಬರ. ಅಣ್ಣ ನೀನು ಆಸೆ ಪಟ್ಟಿದ್ರಿ, ಕಲ್ಸಕ್ಕೆ ನೀವು ಅದಿರಿ, ಕಲಿಯೋಕ್ಕಾಗಿಲ್ಲ. ಒಂದೊಂದು ಕಡೆ ಕಲಿಬೇಕಾತಾವು, ಕಲಿಯೋಕೆ ಇದು ಅನುಕೂಲ ಇರೋದಿಲ್ಲ ಏನು. ಇವ್ರು ಕಲೀಲಿ ಅಂತಂದ್ರೆ ಇಂಥವು ಮಾಡ್ಕೊತ ಹೋಕ್ಕವು. ಈಗ ಅರ್ಥ ಆಗೋದಿಲ್ಲ. ಮುಂದೊಂದು ದಿನ ಬಂದಾಗ ಅರ್ಥ ಆಕೈತೆ. ಈಗ ಮಳೆ ವಯಸ್ಸ ಏನು ಹೇಳಿದ್ರು ಅರ್ಥ ಆಗಲ್ಲ. ಬಿಸಿ ರಕ್ತ
ತಮ್ದ ತಾವು ಅಂತಾರೆ. ಈಗ ಹೆಂಗೆ ಅರ್ಥಾಗಿತ್ತು? ನೀ ಹತ್ರ ಏನೂ ಪರಕ್ ಬೀಳೋದಿಲ್ಲ. ಈಗ ಅದು ಹುಡುಗಿ ಅಂತದೈತೆ, ಏನು ಅವ ಯಾಕಿನ ಹಿಂದೆ ಬಿದ್ದಾನೋ ಏನು ಸುದ್ದಿಯೋ ಒಂದು ಗೊತ್ತಾಗಲೈತಿ. ಸುಮ್ಮಿರು, ಅರ್ಥ ಮಾಡಿಸ್ತೀನಿ. ಉಣ್ವ ನಿಮ್ದ ಧೈರ್ಯ ಅಷ್ಟೇ ಮಾಡ್ತೀನಿ. ಕನ್ನೋರ್ಸೋ ಅಂಥದ್ದು ಏನಾಗಿಲ್ಲ. ನಾವು ಅದೀವಿಲ್ಲ ಎಲ್ಲ. ಈಗ ನಾವು ಹೋಗ್ತೀವ, ನಮ್ಮದು ಕೆಲಸ ಐತಿ. ನೀನು ಕನ್ನೋರ್ಸುವ. ಈಗೇನು ಸುಮ್ಮನೆ ಗೊತ್ತಿಲ್ಲದಂಗೆ ಸುಮ್ಮ ಕೂತ್ಬಿಡು. ಇಲ್ಲೇ ಊಟ ಮಾಡ್ಕೊಂಡು ಹೋರಿ. ಬೇಡ ನಾವು ಹೋಗ್ತಿತ್ತೋ. ನಿಮ್ಮೆಲ್ಲರ ಹತ್ರನೂ ಒಂದು ರಿಕ್ವೆಸ್ಟು. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ನಮ್ಮನ್ನು ಬೆಳೆಸಿ. ನೀವು ಬೆಳೀರಿ, ನಮ್ಮನ್ನು ಬೆಳೆಸ್ರಿ. ನಾವು ನಿಮಗೆ ಸಪೋರ್ಟಿವ್ ಆಗಿರ್ತೀವಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂದಿನ ಸಂಚಿಕೆ ಒಳಗೆ ಏನಾಗ್ತೈತಿ ಏನಿಲ್ಲ ಅನ್ನೋ ಮುಂದಿನ ಸಂಚಿಕೆ ಒಳಗೆ ನೋಡೋಣ ರೀ.